ಸ್ಲಿಟ್ಟಲ್ಲಿ ನನ್ನ ಕಾರ್ ಡ್ಯಾಮೇಜ್ ಆಗಿಬಿಟ್ಟಿದೆ. ಈ ವ್ಲಾಗ್ ನಾನು ಎಷ್ಟು ಬೇಜಾರಾಗಿ ಮಾಡ್ತಾಯಿದ್ದೀನಿ ಅಂದರೆ ಏನು ಮಾಡ್ತೀರಾ, ಏನೂ ಮಾಡೋಕ್ಕಾಗಲ್ಲ. ಸೊ ಲುಕ್ ಇಟ್ ದಿಸ್ ಗೈಸ್, ದೊಡ್ಡಮ್ಮ. ಸೊ ವಾಟ್ಸ್ ಅಪ್ ಫಾರ್ಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಈ ವ್ಲಾಗ್ ನಾನು ಎಷ್ಟು ಬೇಜಾರಾಗಿ ಮಾಡ್ತಾಯಿದ್ದೀನಿ ಅಂದರೆ ಮಗ್ದಲ್ಲಿ ಫೇಕ್ ಸ್ಮೈಲ್ ಇದು ಬರ್ತಾ ಇರೋದು. ನೆನ್ನೆ ನಾನು ನಮ್ಮ ತಮ್ಮ ಹಂಗೆ ಕಾರು ಸುಮ್ಮನೆ ಬೇಜಾರಾಗ್ತಿತ್ತು, ಮನೇಲಿ ನಿಲ್ಸಿ ಒಂದು ರೌಂಡ್ ತೊಗೊಳೋಣ ಅಂತ ತೊಗೊಂಡೋಗಿದ್ವಿ. ತೊಗೊಂಡು ಎಲ್ಲ ಜನ ನೋಡಿದ್ರು. ಮನೆಗೆ ಬಂದ ತಕ್ಷಣ ಅದು ಏನೋ ಗೊತ್ತಿಲ್ಲಪ್ಪ, ನಾನು ಯಾವಾಗಲೂ ಟರ್ನ್ ಮಾಡಿ ನಿಲ್ಸೋ ಜಾಗದಲ್ಲೇ ಕಲ್ಲಿತ್ತು, ಕಲ್ಲು ನೋಡಿಲ್ಲ. ಏನು ಮಾಡೋಕ್ಕಲ್ಲ ಗೈಸ್, ಅದು ನಜರ್ ಅಂತಾರಲ್ಲ, ಅದು ತುಂಬ ಜನ ಕಣ್ಣು ಬಿದ್ದು ಏನೂ ಮಾಡೋಕ್ಕಾಗಲ್ಲ. ಕಣ್ಣು ಬೀರೋರು ಅದೇನೇನೋ ಬೈಕೊಂಡಿರ್ತಾರೆ ನನ್ನ ಕಾರ್ ಮೇಲೆ. ನನ್ನ ಹಿಂದೆ ತುಂಬ ಜನ ಬೈಕೊಂಡಿದ್ದಾರೆ, ಅವ್ರ ಬಗ್ಗೆ ನಾನು ಕೇರ್ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ. ಸೊ ಅವ್ರಿಗೆಲ್ಲ ಏನು ಹೇಳಿದ್ರು ಯೂಸ್ ಇಲ್ಲ. ಸೊ ನೋಡಿ ಯಾವ ಥರ ಆಗಿದೆ, ಇದು ಫುಲ್ ಇದು ಕಟ್ಟೆ ಆಗ್ಬಿಟ್ಟಿದೆ ಗೈಸ್. ಏನು ಮಾಡ್ತೀರಾ, ಏನೂ ಮಾಡೋಕ್ಕಾಗಲ್ಲ. ಸೊ ಮತ್ತೆ ನಾನು ಇಲ್ಲಿ ಪೇಂಟಿಂಗ್ ಹತ್ರ ಬಂದಿದ್ದೀನಿ. ನಾನು ಮಾಡಿಸಿದ ಪೇಂಟಿಂಗು ನಿಮ್ಗೆ ಏನಾದ್ರು ಗೊತ್ತಾಗಬೇಕು ಅಂದರೆ, ಇದು ತುಂಬ ಚೆನ್ನಾಗಿ ಮಾಡ್ತಾರೆ ಪೇಂಟಿಂಗು, ಬಟ್ ಬೇಗ ಕೊಡ್ತಾರೆ ಮಾಡಿ, ನಿಮ್ಗೆ ಅಷ್ಟೇ ಸ್ಯಾಟಿಸ್ಫೈಡ್ ಇರುತ್ತೆ. ಸೊ ನಿಮ್ಗೇನಾದ್ರು ಲೊಕೇಶನ್ ಬೇಕು ಅಂದರೆ ನಾನು ಇನ್ಸ್ಟಾದ DM ಮಾಡಿ, ನಾನು ನಿಮಗೆ ಲೊಕೇಶನ್ ಹೇಳ್ತೀನಿ ಬೇಕಾದ್ರೆ. ಗೈಸ್ ಹಿಂಗೆ ಆಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಏನೋ ಆಗ್ತಾ ಇರುತ್ತೆ, ಮಾಡಿಸ್ತಾ ಇರಬೇಕು. ಹಿಂಗೆ ಮಾಡಿಫೈ ಮಾಡಿಸಿ ಅದು ಮುಂದೆ ಹಿಂಗೋ ಲೋ ಆಗಿರುತ್ತಲ್ಲ, ಅದೇನೂ ಮಾಡ್ಸೋಕ್ಕಾಗಲ್ಲ ಗೈಸ್. ಅದು ಇಟ್ಸ್ ಹ್ಯಾಪನ್, ಏನೂ ಮಾಡೋಕ್ಕಾಗಲ್ಲ. ಇವಾಗ ಕಾರಿಗೆ ಬಿಟ್ಟೆ, ನಾನು ಆವಾಗಲೇ ವ್ಲಾಗ್ ಮಾಡೋಣ ಅಂತ ಇದ್ದೆ, ಸೊ ಮಾಡಿಲ್ಲ. ಇವಾಗ ಅವರು ರೆಡಿ ಮಾಡಿಕೊಡ್ತಾರಂತೆ. ಸೊ ನಾಳೆ ಈವ್ನಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಿದ್ವಿ ಫೈನಲ್ ಲುಕ್ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ, ಬಟ್ ಈ ಥರ ಫೈನಲ್ ಲುಕ್ ಆಗೋಯಿತು ನೆಕ್ಸ್ಟ್ ವೀಡಿಯೋನೇ. ಸೊ ಐ ಆಮ್ ಸಾರಿ, ಮಾಡೋಕ್ಕಾಗಿಲ್ಲ ವೀಡಿಯೋ ಮಧ್ಯದಲ್ಲಿ. ಸೊ ಇವತ್ತೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಲುಕ್ ಇಟ್ ದಿಸ್ ಗೈಸ್, ದೊಡ್ಡಮ್ಮ ಹೌ ಇಟ್ ಈಸ್. ಒಂದು ಬ್ಯಾಂಗ್ ಹೊಡೆದೆ ಅವಾಗಲೇ. ನೀವು ಹೊಡಿಯೋಣ ಒಂದು ಸತಿ ಇವು ಸಬ್ಸ್ಕ್ರೈಬರ್ಸ್ಗೋಸ್ಕರ ಲಾಸ್ಟ್. ಸೊ ಗೈಸ್ ನೋಡೋಣ, ಇಲ್ಲಿ ಪಾಪ ಇಲ್ಲಿ ತುಂಬ ಮನೆ ಇದೆ, ತುಂಬ ಹೊಡಿಯೋಕ್ಕಾಗಲ್ಲ. ಒಂದು ಢಮ್ ಅಂತ ನೋಡ್ಕೊಳ್ಳಿ ಎಷ್ಟು ಹೆಂಗೆ ಕೇಳಿಸುತ್ತೆ. ಕಾಕೆಯಲ್ಲಿ ಹೋಯ್ತು ಸೊ ಗೈಸ್ ನಾನು ಬ್ಯಾಂಗ್ ಹೊಡೆದೆ, ಬಟ್ ನನಗೆ ತುಂಬ ಲೋಡ್ ಹೊಡಿತು. ನಮಗೆ ವಿಡಿಯೋನೇ ತೆಗಿಯೋಕ್ಕಾಗಲಿಲ್ಲ. ಒಂದೇನಾದರೂ ಐಫೋನಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಆನ್ ಆಗಿರುತ್ತೆ, ಅದಕ್ಕೆ ವಿಡಿಯೋ ಜಾಸ್ತಿ ಲೌಡ್ ಬರೋಲ್ಲ. ಆ್ಯಂಡ್ರಾಯ್ಡ್ ಫೋನಲ್ಲಿ ತೆಗೆದಿದ್ರೆ ಮಸ್ತಾಗಿ ಬರ್ತಿರೋದು. ಸೊ ಒಂದಿನ ಅದರದ್ದೇ ಒಂದು ಬ್ಲಾಗ್ ಮಾಡ್ತೀನಿ, ಡೋಂಟ್ ವೆರಿ. ಕಾರ್ ರೆಡಿಯಾಗಿ ಹೋಗ್ಲಿ ಗೈಸ್. ಇವಾಗ ಮನೆಗೆ ಹೋಗೋಣ, ಲೆಟ್ಸ್ ಗೋ. ನೋಡಿ ಹಿಂಗಾಗಿತ್ತು ಕಾರು, ಏನೂ ಮಾಡೋಕ್ಕಾಗಲ್ಲ, ಎಲ್ಲ ನಜರ್ ಅನ್ಎಕ್ಸ್ಪೆಕ್ಟೆಡ್ ಏನೇನೋ ಆಗ್ತಾಯಿರುತ್ತೆ. ಲೆಟ್ಸ್ ಸಿ. ಈ ಬ್ಲಾಗ್ನ ನನಗೆ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಕರೆಕ್ಟ್ ಫಿನಿಶಿಂಗ್ ಬ್ಲಾಗ್ ಬರುತ್ತೆ, ಕಾಯ್ತಾ ಇರಿ ನಾಳೆವರೆಗೂ. ಸೊ ಗೈಸ್ ಅದೇ ಮತ್ತೆ ಇವತ್ತಿನ ದಿನ ನಾನು ಕಂಟಿನ್ಯೂ ಮಾಡ್ತೀನಿ. ಕಾರಲ್ಲಿ ನೋಡ್ಕೊಂಬಂದೆ, ಅಲ್ಲಿ ಬ್ಲಾಗ್ ಮಾಡಿಲ್ಲ. ಸೊ ಕಾರಂತೂ ಸಕ್ಕತ್ತಾಗಿ ಮಾಡಿದ್ದಾರೆ. ಮುಂಚೆ ಗೊತ್ತಾಗಲ್ಲ ಡ್ಯಾಮೇಜ್ ಅಷ್ಟು ಆಗಿತ್ತು ಅಂತ, ಕ್ಲೀನಾಗಿ ಮಾಡಿದ್ದಾರೆ. ಸೊ ಇದು ಇನ್ನೂ ಫುಲ್ಲು ಧೂಳಾಗ್ಬಿಟ್ಟಿದೆ. ನಾಳೆ ನನಗೆ ಒಂದು ಸ್ವಲ್ಪ ಕಾಲೇಜ್ ತೊಗೊಂಡೋಗ್ಬೇಕು ಕಾರು, ಸ್ಪೋರ್ಟ್ಸ್ ಡೇ ಇದೆ. ಸೊ ಹಂಗೆ ಆಮೇಲೆ ಅವರು 6 ಇಲ್ಲ 7 o'clock ಹಂಗೆ ಕಾರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ತೋರಿಸ್ತೀನಿ ಅವಾಗ ಫಿನಿಶಿಂಗ್ ಕ್ಲೀನಾಗಿ. ಧೂಳಾಗಿದೆ ಅಂದರೆ ಕಾರು ಯಪ್ಪ ನೋಡೋಕ್ಕಾಗ್ತಿಲ್ಲ. ಎಷ್ಟೊಂದು ದಿವಸ ಆಯ್ತು ಕಾರೇ ಓಡಿಸಿಲ್ಲ, ಬರೀ ಊರಿಗೆ ಹೋಗುವಾಗ ಅಷ್ಟೇ ಈ ಕಾರ್ ಯೂಸ್ ಮಾಡೋದು. ನೋಡಿ ಇದ್ರಲ್ಲಿ ಏನೇನೋ ಬರ್ದಿಕ್ಕಿದ್ದಾರೆ. ಹಾಟಾಕಿ ಟಾಮ್ 9272 ಐ ಲವ್ ಟಾಮ್. ನೋಡಿ ಯಾವ ಥರ ಆಗಿದೆ ಕಾರಿದು, ಅಯ್ಯೋ ರಾಮ. ಸೊ ಇದು ಒಂದು ಸ್ವಲ್ಪ ಮಾಡಿಫೈ ಮಾಡ್ಬೋದಿತ್ತು, ಬಟ್ ಬೇಡ ಗೈಸ್, ಇದು ಫ್ಯಾಮಿಲಿ ಕಾರ್ ಅಲ್ವಾ, ಸ್ಟಾಕ್ ಆಗಿದೆ. ಬಟ್ ಅಲಾಯ್ಸ್ ಒಂದು ಹಾಕ್ಸಿದ್ದೀವಿ ಅಷ್ಟೇ. ಆಮೇಲೆ ಟಾಮ್ ತರಬೇಕು, ಟಾಮು ಆಮೇಲೆ ನೋಡೋಣ ವಾಶ್ ಮಾಡಿಸೋದೇ ಬೇಡ ಅಂತ. ಲೆಚ್ಕೋ ಗೈಸ್. ಗೈಸ್ ಅದೇ ಇವಾಗ ನಾನು ನಮ್ಮ ಫ್ರೆಂಡ್ ಸೇರಿ ಮನೆ ತೊಳಿತಾ ಇದ್ದೀವಿ, ಗಾಡಿ ಮನೇಲೇ ತೊಳಿಯೋಣ, ದುಡ್ಡು ಉಳ್ಸೋಣ ಒಂದು ಸ್ವಲ್ಪ. ನೋಡ ಫಸ್ಟ್ ಹಿಂಗಿದೆ ಕಾರು, ನೋಡ್ಕೊಳ್ಳಿ ಎಷ್ಟು ಕ್ಲೀನಾಗಿ ಮಾಡ್ತೀನಿ ನೋಡಿ. ನಾನು ಫುಲ್ ಪಳ ಅನ್ಬೇಕು ಕಾರು, ಹಂಗೆ ಮಾಡೋಣ ಅಲ್ವಾ. ಟೈರ್ ಪಾಲಿಶ್ ಎಲ್ಲ ಇದೆ ನನ್ನ ಹತ್ರ, ಟೈರ್ ಪಾಲಿಶ್ ಎಲ್ಲ ಹಾಕೋಣ. ಫ್ರೀಯಾ ಬನ್ನಿ.
ವಾಶ್ ಮಾಡೋಣ. ಸೊ ಫಸ್ಟ್ ಇಂಜಿನ್ ಆನ್ ಮಾಡೋಣ. ಸೊ ಮೋಟ್ರ್ ಆನ್ ಮಾಡೋಣ. ಮೋಟ್ರ್ ಆನ್ ಮಾಡ್ಕೊಂಡು ಗಾಡಿ ಕ್ಲೀನ್ ಮಾಡೋಣ, ಕಾರ್ ಕ್ಲೀನ್ ಮಾಡೋಣ. ಏನೋ ಹಿಂಗೆ ಮಾತಾಡ್ತಾ ಇದ್ದೀನಿ ನಾನು ಇವತ್ತು. ಓಕೆ, ಫಸ್ಟು ಗ್ರೀನ್ ಬಟನಾ? ಹಾಂ, ನಾನಾಯ್ತಾ? ಆಯಿತು. ಇವಾಗ ಏನೇನು ಮಾಡೋದು? ಫಸ್ಟ್ ಗೇರ್ಗೆ ಹಾಕ್ಕೊಂಡು ಗಾಡಿ ಕ್ಲೀನ್ ಮಾಡೋದು. ಎಲ್ಲಪ್ಪ ಪೊಸಿಷನ್ ಹಂಗೆ ಬರುತ್ತೆ. ಬರ್ತೇ ನಾನು ಹಿಂಗೆ ಇದಾನ್ ಮಾಡಬೇಕು. ಲೂಸ ನೀನು ಇದಾನ್ ಮಾಡಬೇಕು. ಅದು ಹಾಂ, ಅದಾನ್ ಮಾಡು. ಗೊತ್ತಿಲ್ಲ ಬರಲ್ಲ. ಕಾಲು ಕೊಡು. ಆಯ್ತು ಬಿಡ. ನನಗೆ ಗೊತ್ತಿತ್ತು, ನಿನಗೆ ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಿತ್ತು. ನಾನು ಹಾಕ್ತೀನಿ ಅಂತನಾ? ಎಷ್ಟು ಕ್ಲೀನಾಗಿ ವಾಶ್ ಮಾಡ್ತಾ ಇದ್ದೀನಿ ಅಂದರೆ 500 ರೂಪಾಯಿ ಉಳಿಸಿದ್ದೀನಿ ನಾನು. ಹಾಕ್ಲಾ ಹಾಕ್ಲಾ? ಓಯ್ ಬೇಡ, ಮತ್ತೆ ಸುಮ್ಮನೆ ನನ್ನ ಗಾಡಿಗಾದ್ರೆ ಹಾಕು. ಈಗ ಬಾಬಾ ಒಯ್ಯ, ಹಂಗೆ ಒರೆಸ್ಬೇಕು. ಇಲ್ಲ ಡಾಟ್ ಡಾಟ್ ಇರುತ್ತೆ. ಹಾಂ, ಹಾಕ್ಬಿಡು, ಆಮೇಲೆ ಹಾಕೋಣ. ಏನೇನು ಗಾಡಿ ಏನು ಆ ಥರ ತೊಗೊಂಡ್ಬಿಡು ಪ್ಲಾಸ್ಟಿಕ್ಕು. ಓ, ಅಲ್ಲೊಂದು ಮೆಟಲ್ ಶಾಟ್ ಬಂತು. ಬೆಸ್ಟು ನಾವು ವಾಷಿಂಗ್ ಓಪನ್ ಮಾಡ್ಬಿಡೋಣ. ಇಲ್ಲ, ನೋಡ್ತಾ ಇದೆ. ದುಡ್ಡು ಮಾಡೋಣ ಬ್ರೋ, ದುಡ್ಡು. ಎಲ್ಲರೂ ಅಷ್ಟೇ, ದುಡ್ಡು ಮಾಡ್ಬೇಕಂದ್ರೆ ಏನು ಮಾಡೋಕ್ಕಾದ್ರೂ ನಡೀತಾನೆ. ಹಾಂ, ಬೆಸ್ಟ್ ನೀನು ವಾಷಿಂಗ್ ಅಂಗಡಿ ಇಟ್ಬಿಡು. ಇಟ್ಯಾ? ಇಲ್ಲ ಬಿಡು, ಹೆಂಗೋ ನೀರೈತೆ ಬೋರು. PS ವಾಷಿಂಗ್ ಶಾಪ್ ಅಂತ ಇಟ್ಕೊಳ್ಳೋಣ. ಸರ್ ನೋಡಿ, ಕ್ಲೀನ್ ಆಗಿದೆ ತಾನೆ. ಹೋಗು ಒಂದು ರೌಂಡ್ ತೋರಿಸ್ಕೊಂಬ. ಹೆಂಗಿತ್ತು ಅವಾಗಲೇ ಕಾರು? ಬರೀ ನೀರು ಬಿಟ್ಟಿದ್ರೆ ಅಷ್ಟೇ. ಕ್ಲೀನ್ ಆಗಿದೆ ತಾನೆ? ಥೋ ನೆನೆಸ್ತಾ, ಶರ್ಟ್ ಎಲ್ಲ ನೆನೆಸ್ತಾ. ಸುಮ್ಮನೆ ನಾನು ನಿಂಗೆ ಆ ಕಡೆ ಹೋಗು ಅಂದಮೇಲೆ ನೀನು ಅನ್ಕೊಬೇಕಿತ್ತು, ನೀನೇನೋ ಮಾಡ್ತಾನೆ ಇವಾಗ ಅಂತ. ಯಾಕೆ ಹೋದೆ ನೀನು ಆ ಕಡೆ? ಫೈನಲಿ ಕಾರ್ ಕ್ಲೀನ್ ಮಾಡಿದ್ದೀನಿ ನೋಡಿ. ಫುಲ್ ಕ್ಲೀನಾಗಿ ಕಾಣಿಸ್ತಿದೆ ಅನ್ಕೊತೀನಿ, ಬಟ್ ಅಷ್ಟೇನು ಫುಲ್ ಕ್ಲೀನ್ ಮಾಡಿಲ್ಲ. ಯಾಕಪ್ಪ ಆ ಥರ ಹಾರು ನೋಡ್ಕೊತಾನೆ. ಸುಯ್ಯ, ಗ್ಲಾಸೆಲ್ಲ ಒಂದು ಸ್ವಲ್ಪ ಕ್ಲೀನಾಗಿಲ್ಲ, ಕ್ಲೀನ್ ಮಾಡಬೇಕು. ಬಟ್ ಪರವಾಗಿಲ್ಲ, ಮುಂಚೆ ಹೆಂಗಿತ್ತು ಹೇಳಿ, ಫುಲ್ ಧೂಳಾಗಿ. ಸೊ ಕಾರಲ್ಲಿ ಪಾರ್ಕ್ ಮಾಡಿಬಿಡೋಣ. ಅಣ್ಣನೇ ಫುಲ್ ವಾಷಿಂಗ್ ಆಗೋಕೆ ಅವ್ರದ್ದು ಸ್ನಾನ ಆಗೋಗಿತ್ತು. ಎಲ್ಲ ಒಂದು ಮೈ ಮೇಲೆ ಹಾಕ್ಬಿಟ್ಟೆ ನಾನು ನೀರೆಲ್ಲ. ಹೆಂಗೆ ಅನಿಸ್ತಾನೆ? ಡ್ರೈ ಆಗೋಯ್ತು. ನಿಂದು ಏನೋ ಹೊಟ್ಟೆ ಮಸ್ತಾಗೈತೆ ನೋಡಿ ನಿಂದು. ಸೈಸ್ ನಂದು ಇವಾಗ ಟಾಮ್ ಬರುತ್ತೆ. ಟಾಮಲ್ಲಿ ಸೀದಾ ಒಳಗಡೆ ಪಾರ್ಕ್ ಮಾಡಿಬಿಡ್ತೀನಿ ಕಾರು. ಈ ಕಾರ್ ಈಚೆ ನಿಲ್ಸೋಣ, ಈಚೆ ತೊಗೊಂಡೋಗ್ಬೇಕಲ್ಲ ನಾಳೆ. ಎಷ್ಟು ಕ್ಲೀನಾಗಿ ಬಡಿಸಿದ್ದೀನಿ ನೋಡು. ಸುಮ್ಮನೆ ವಾಷಿಂಗ್ ಎತ್ಕೊಂಡು ಹೋಗೋದು, 500 ರೂಪಾಯಿ ವೇಸ್ಟ್ ಮಾಡೋದು. ಯಾಕ್ರೋ ಅದೆಲ್ಲ ಮನೇಲಿ ಮಾಡ್ರೆ. 500 ರೂಪಾಯಿ ತಿಂಡಿ. ಏನು ತಿನ್ಬೇಕು ನೀನು ಹೇಳಪ್ಪ? ಆಯಿತು. ಸೊ ಗೈಸ್ ಬನ್ನಿ ಮುಂದೆ ನಿಲ್ಸೋಣ ಕಾರ್. ಸೊ ಅದೇ ಗೈಸ್, ಇವಾಗ ಟಾಮ್ ಹತ್ರ ಹೋಗಿ ಬರೋಣ. ಕಾರ್ ಫುಲ್ ಕ್ಲೀನ್ ಮಾಡಿ ನಿಲ್ಸಿದ್ದೀನಿ. ಇಲ್ಲೇ ಇರಲಿ, ಮತ್ತೆ ಒಳಗಡೆ ಆಗ್ತದೆ, ಬೆಳಗ್ಗೆ ತೆಗಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಬನ್ನಿ ಟಾಮ್ ನೋಡ್ಕೊಂಬರೋಣ ಏನು ಮಾಡ್ತಿದೆ. ಅದೇನು ಮಾಡ್ತಾ ಇರಲ್ಲ, ಅವ್ರೇನು ಮಾಡ್ತಾ ಇರ್ತಾರೆ ಟಾಮಿಗೆ ನೋಡ್ಕೊಂಬರೋಣ. ಬನ್ನಿ. ಎಲ್ಲ ಅವಾಗಲೇ ನೋಡ್ಕೊಂಬಂದೆ, ಫುಲ್ ಎಲ್ಲ ಆಗಿದೆ, ಪೇಂಟ್ ಒಂದು ನೋಡಿಬೇಕಷ್ಟೇ. ಲೆಟ್ಸ್ ಗೋ ಗೈಸ್, ಹೋಗೋಣ. ಫಸ್ಟ್ ಹೋಗ್ಬಿಟ್ಟು ನೋಡಿ ಬರೋಣ. ಬಂದಿದ್ದೀನಿ ಟಾಮ್ ಹತ್ರ. ಟಾಮ್ ಒಳಗಡೆ ಹಾಕಿದ್ದಾರೆ, ಬನ್ನಿ ಹೋಗುವ. ಗೈಸ್ ಕ್ಲೀನಾಗಿ ಮಾಡಿದ್ದಾರೆ, ಬರೀ ಒಂದಿನದಲ್ಲಿ. ನಾನು ಲೇಟ್ ಆಗುತ್ತಾ ಅಂದ್ಕೊಂಡಿದ್ದೆ, ಬರೀ ಪೇಂಟ್ ಹೊಡೆದು ಈಸ್ಕೊಳೋದಷ್ಟೇ. ಸೊ ಈ ಕಡೆ ನೋಡಿ, ಸೇಮ್ ನಾನು ಹೊಡೆದೋಗ್ಬಿಟ್ಟು ಏನೋ ಫುಲ್ ಚೇಂಜ್ ಮಾಡಿಬಿಡೋಕೆ ಅಂದ್ಕೊಂಡಿದ್ದೆ. ಎಲ್ಲ ಆಯ್ತಲ್ಲ, ಚಿಕ್ಕದ್ರಲ್ಲೇ ಆಗೋಯ್ತು ನೋಡಿ ಗೈಸ್. ಏನು ಕ್ಲೀನಾಗಿ ಮಾಡಿದ್ದಾರೆ. ಪೇಂಟೆಲ್ಲ ಆದಮೇಲೆ ಹೋಗೋಣ. ಇದು ಫುಲ್ ಧೂಳಾಗ್ಬಿಟ್ಟಿದೆ ಗೈಸ್. ನಂದು ಏನಂದರೆ ಆಗ ಇನ್ನೋವ ಕಾರ್ಯವಾಗಿ ತೊಳ್ಕೊಂಬಂದೆ. ಇದು ನೋಡೋಣ ಏನು ಮಾಡೋದ ಅಂತ. ಏನು ಮಾಡೋದ? ಮನೇಲಿ ತೊಳೆದ್ಬಿಡೋಣ. ಮನೇಲಿ ತೊಳೆದ್ರೆ ಬಟ್ಟೆ ಸರಿ ಇರೋಲ್ಲ ಗೈಸ್. ಅದು ಬಟ್ಟೆಲಿ ಒಂದು ಚಿಕ್ಕ ಕಲ್ಲಿದ್ರೂ ಕ್ರ್ಯಾಚಸ್ ಆಗಿಬಿಡುತ್ತೆ ಗೈಸ್. ಒಂದು 8 o'clock ಹಂಗೆ ಕಾರ್ ತೊಗೊಂಡೋಗೋಣ.
ಕಾರ್ ಫುಲ್ ವಾಶ್ ಮಾಡಿಸಿ ಮನೆ ನಿಲ್ಸೋಣ. ಯಾ ಅವ್ರೇನೋ ಬಂದಿಲ್ಲ, ಈಚೆ ಹೋಗಿದ್ದಾರೆ. ಇದು ಅರ್ಧ ಪಾರ್ಟ್ ಫುಲ್ ಪೇಂಟ್ ಮಾಡಿದ್ರೆ ಮುಗೀತು. ಕಾರ್ ಈಸ್ ರೆಡಿ ಗೈಸ್, ರೆಡಿ. ಅದಾಗ ಈ ಸಲ ಪೇಂಟೆಲ್ಲ ಆಯಿತು. ಇವಾಗ ತೊಗೊಂಡು ಹೋಗ್ಬೋದಿತ್ತು ಮನೆಗೆ. ಅವ್ರೇನಾದ್ರು ಸುಮ್ಮನೆ ಹೋಗಿ ಧೂಳಿರುತ್ತೆ ಹೋಗುವಾಗ, ಮತ್ತು ಡಾಟ್ ಪೇಂಟ್ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಇಲ್ಲೇ ಇಲ್ಲಿ ಕಾರು, ನಾಳೆ ಬೆಳಗ್ಗೆ ತೊಗೊಂಡು ಹೋಗು ಅಂತ ಹೇಳಿದ್ರು. ಸೊ ನಾಳೆ ಬೆಳಗ್ಗೆ ತೊಗೊಂಡು ಹೋಗೋಣ. ಕಾರ್ ಇಲ್ಲೇ ಇಲ್ಲ, ಅದೇನೋ ರಬ್ಬಿಂಗ್ ಪಾಲಿಷಿಂಗ್ ಏನೋ ಮಾಡಬೇಕಂತೆ. ಅರ್ಜೆಂಟ್ ಮಾಡೋದು ಬೇಡ, ಬೇಗನೆ ಮಾಡಿಕೊಟ್ಟಿದ್ದಾರೆ. ಸೊ ಯಾಕೆ ಹೋಗೋಣ. ನಮ್ಮ ಅಣ್ಣ ಯಾವುದೋ ಹೊಸ ಬೈಕ್ ತೊಗೊಂಡಿದ್ದಾನೆ. ಯಾವುದು ಅಡ್ವೆಂಚರ್ ಅಲ್ಲ, 390 KTM ಅವ್ರದ್ದು. ಸೊ ಆ ಗಾಡಿ ತೋರಿಸ್ತೀನಿ. ಇದೇ ನಮ್ಮ ಫೈನಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾರೆ ಗಾಡಿ. ಇದೇ ಗಾಡಿ 390 ಅಡ್ವೆಂಚರು, ಚೆನ್ನಾಗಿದೆ. ರೈಡ್ ಹೋಗೋಣ ಇರಿ. ಸೊ ಗೈಸ್, ಗಾಡಿ ಇಲ್ಲಿಂದ ನೋಡೋಕೊಂಥರ ಚೆನ್ನಾಗಿದೆ, ಸೂಪರ್ ಆಗಿದೆ. ರೆಡಿ ಟು ರೇಸ್, ಬನ್ನಿ ರೈಡ್ ಹೋಗೋಣ. ಸೊ ಗೈಸ್ ಬನ್ನಿ ಹೋಗೋಣ ಒಂದು ರೈಡು. ಯಾವುದೋ ಒಂದು ಐರಾವತನೇ ಎತ್ಕೊಂಡು ಹೋಗೋ ಥರ ಆಗುತ್ತಪ್ಪ. ಫುಲ್ ಇಲ್ಲಿ ತನಕ ಇದೆ. ಕ್ರೇಜಿ ಚೆನ್ನಾಗಿದೆ ಗಾಡಿ. ಲಾಂಗ್ ಡ್ರೈವ್ ಹೋಗೋಕ್ಕೆ ನಮ್ಮ ಅಣ್ಣ ಆ್ಯಕ್ಚುಲಿ ತೊಗೊಂಡಿದ್ದು ಲಡಕ್ ಹೋಗಬೇಕು ಅಂತ ಅವನಂಗೆ ಹೇಳಿದ್ದ. ಬಟ್ ಗಾಡಿ ಚೆನ್ನಾಗಿದೆ. ಅವರು ಊರಲ್ಲಿರೋದು, ಊರಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಫುಲ್ ಆಫ್ ರೋಡಿಂಗ್ ಇರುತ್ತಲ್ವ, ಅಲ್ಲಿ ಬೆಸ್ಟ್ ಗಾಡಿ ಇದು. ಸೂಪರಾಗಿದೆ ಗಾಡಿ, ಫೀಲ್ ಓಡ್ಸೋಕ್ಕೆ. ಇನ್ನು ಕರೆಕ್ಟಾಗಿ ಹೈವೇಲಿ ಹೋದರೆ ಇನ್ನು ಕರೆಕ್ಟಾಗಿ ಹೇಳ್ಬೋದು ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ. ಬಟ್ ಸುಮ್ಮನೆ ಜಸ್ಟ್ ರೈಡ್ ಹೋಗ್ತಾ ಇದ್ದೀನಿ. ಗಾಡಿ ಚೆನ್ನಾಗಿದೆ ಗೈಸ್. ಇನ್ಬಿಲ್ಟೆ ಕಿಕ್ ಶಿಫ್ಟರ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ನಾನು GTಗೆ ನಾನು ಅದೆಲ್ಲ ಹಾಕ್ಸಿದ್ದೆ. 390cc. ನೋಡೋಣ, ಒಂದು ಹೋಗೋಣ ಇರಿ, ಒಂದು ಸ್ಟ್ರೆಚ್ ಹೊಡಿಯೋಣ ಹೆಂಗಿರುತ್ತೆ ನೋಡೋಣ ಪವರ್. ಸೊ ಹೊಸ ಬೈಕ್ ಅಲ್ವಾ ಗೈಸ್, ಅಷ್ಟು ಜಾಸ್ತಿ ಫಾಸ್ಟಾಗಿ ಹೋಗೋದು ಬೇಡ. ಫಸ್ಟ್ ಸರ್ವಿಸ್ ಆಗಬೇಕು ಫಸ್ಟು. ಸೊ ಗಾಡಿ ತುಂಬ ಚೆನ್ನಾಗಿದೆ. ಸೊ ನೀವು ಅಡ್ವೆಂಚರ್ ಏನಾದ್ರು ಆಫ್ ರೋಡಿಂಗು ಏನಾದ್ರು ಮಾಡ್ತೀರಾ ಅಂದರೆ ಶಾಕ್ ಅಬ್ಜರ್ಸು ತುಂಬ ಚೆನ್ನಾಗಿದೆ. ಫೀಲೇ ಆಗ್ತಾಯಿಲ್ಲ, ಹಳ್ಳಗೆ ಇಳಿಸ್ತೆ ನಾನು, ಫೀಲೇ ಆಗ್ತಾಯಿಲ್ಲ. ಗಾಡಿ ಓಡಿಸಾಯಿತು, ಗಾಡಿ ತುಂಬ ಚೆನ್ನಾಗಿದೆ. ನೋಡಿ ನಮ್ಮ ಸುಶಾಂತ್ ಡೋಂಗೇರ್ ಬಂದವರು. ಸೊ ನಮ್ಮ ಅಣ್ಣನಿಗೆ ಕಂಗ್ರಾಟ್ಸ್, ಗಾಡಿ ತೊಗೊಂಡಿದ್ದು. ಇವರೇ ಕಾರ್ ಅಂತೀನಿ ಗಾಡಿ ತೊಗೊಂಡಿದ್ದು. ಫುಲ್ ಆಫ್ ರೋಡಿಂಗ್ ಮಾಡ್ಕೊಂಡು ಎಲ್ಲಿ ಲಡಕ್ಕ ಫಸ್ಟ್ ಟ್ರಿಪ್ಪು ರಾಮೇಶ್ವರಂ ಅಂತೆ. ಗೈಸ್ ಅದೇ ನಾನು ನಿನ್ನೆ ಗಾಡಿ ಎಲ್ಲ ನೋಡ್ಕೊಂಡು ಅಲ್ಲಿಂದ ನಮ್ಮ ಮನೆಗೆ ಹೋಗಿ ತಕ್ಷಣ ಹಂಗೆ ಮಲ್ಕೊಂಬಿಟ್ಟೆ, ಬ್ಲಾಗೇ ಎಂಡ್ ಮಾಡಿಲ್ಲ. ಸೊ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಇವತ್ತು ನಾನು ಬ್ಲಾಗ್ ಮಾಡ್ತೀನಿ, ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ, ವೇಟ್ ಮಾಡ್ತಾರೆ. ಕಾರ್ ಫೈನಲ್ ಲುಕ್. ಇವಾಗ ಸ್ಪೋರ್ಟ್ಸ್ ಇದೆ, ಅಲ್ಲಿ ಹೋಗ್ತಾ ಇದ್ದೀನಿ. ಕಾಲೇಜಿಂದ ಏನೋ ಸ್ಪೋರ್ಟ್ಸ್ ಇವೆಂಟ್ ಏನೋ ಮಾಡಿದ್ದಾರೆ. ಸೊ ಅಲ್ಲಿ ಹೋಗೋಣ, ಎಂಜಾಯ್ ಮಾಡ್ಕೊಂಡು ಸೀದಾ ಮನೆಗೆ ಬಂದಾಗ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಕಾರ್ದು ಒಂದು ಫೈನಲ್ ಲುಕ್ ಒಂದು ವಿಡಿಯೋ ಮಾಡ್ತೀನಿ. ಸೊ ಅದು ನೆಕ್ಸ್ಟ್ ಬ್ಲಾಗ್ ಅದೇ ಬಂದಿರುತ್ತೆ. ಸೊ ಹಾಗೆ ವೇಟ್ ಮಾಡ್ತಾಯಿರಿ ಅದಕ್ಕೆ. ಸಿ ಯು, ಬಾಯ್.